ನಾನು ಈ ವಿಡಿಯೋದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಜಸ್ಟ್ ಮಿಸ್ಸಾಗಿ ಬಿಲ್ಡಿಂಗ್ ಮೇಲಿಂದ ಕಾಲ್ ಸ್ಲಿಪ್ಪಾಗಿ ಕೆಳಗೆ ಬೀಳೋ ಚಾನ್ಸಸ್ ಇರ್ತಾಯಿತ್ತು. ಅದು ಯಾವ ಥರ ಆಯಿತು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ರಿಯಲ್ ಆಗಿ ನಡೆದಿರೋದು. ಬಿಕಾಸ್ ಈ ಥರ ನಾನು ಹೇಳಿದಾಗ ಏನಾಗುತ್ತೆ ಅಂದರೆ ನೀವು ಹುಷಾರಾಗಿರ್ಬೋದು ನೆಕ್ಸ್ಟ್ ಟೈಮು. ಓಕೆ, ದೊಡ್ಡ ಅನಾಹುತವನ್ನೇ ತಪ್ಪುತ್ತೆ. ಸೊ ಅದನ್ನ ಈಗ ನಾನು ಹೇಳ್ತೀನಿ. ಸೊ ನೀವು ಬಿಲ್ಡಿಂಗ್ ಮೇಲೆ ಎಲ್ಲ ಈ ಜನ ಎಸ್ಪೆಷಲಿ ಲೇಡೀಸು ಬಟ್ಟೆ ಒಗೆಯೋಕ್ಕೆಲ್ಲ ಹೋಗ್ತಾರೆ. ಎಸ್ಪೆಷಲಿ ಸಿಟಿಲೆಲ್ಲ ಹೋಗ್ತಾರೆ. ಆ ಬಟ್ಟೆ ಒಗೆಯೋಕ್ಕೆ ಹೋದಾಗ ಅಲ್ವಾ, ಈ ಮೆಟ್ಲ ಮೇಲೆ ಹತ್ತೋಗಿರ್ತಾರಲ್ಲ, ಟಾಪ್ ಫ್ಲೋರಲ್ಲಿ ಬರೋವಾಗ ಅಥವಾ ಇಳಿಯುವಾಗ ಮೆಟ್ಲ ಮೇಲೆ ನೀರು ಬಿದ್ದಿರುತ್ತೆ. ನೀರು ಬಿದ್ದಿತ್ತು ನಮ್ಮ ಫ್ರೆಂಡ್ ವಿಚಾರದಲ್ಲಿ. ನೀರು ಬಿದ್ದಿತ್ತು. ಆ ಮೆಟ್ಲುಗಳು ಹೆಂಗಿದಾವೆ ಅಂತಂದರೆ ನೀರು ಬಿದ್ದರೂ ಕೂಡ ಕಾಣಲ್ಲ. ಆ ರೀತಿ ಏನೋ ಒಂದು ರೀತಿ ಟೈಲ್ಸಲ್ಲಿ ಮಾಡಿದ್ದಾರೆ ಮೆಟ್ಲ್ಸನ್ನು. ಓಕೆ, ಸೊ ನಮ್ಮ ಫ್ರೆಂಡ್ ಒಬ್ಬರು ಏನಾಯಿತು ಅಂತಂದರೆ ಸ್ಲಿಪ್ಪಾಗಿ ಕಾಲು ಜಾರಿಬಿಟ್ಟು ಸಡನ್ನಾಗಿ ಅಲ್ಲೇ ಮೆಟ್ಲ ಮೇಲೆ ಬಿದ್ದ. ಅರ್ಥ ಆಯ್ತಾ? ಈ ಮೆಟ್ಲ ಪಕ್ಕದಲ್ಲಿ ಸ್ವಲ್ಪ ತಡೆಗೋಡೆ ಥರ ಇರುತ್ತೆ, ಕಂಬಿಗಳಲ್ಲಿ ಮಾಡಿರ್ತಾರಲ್ವ, ಪಕ್ಕದಲ್ಲಿ ತಡೆಗೋಡೆ ಥರ ಕಬ್ಬಿಣಗಳ ಇದಿತ್ತು, ಪೈಪ್ಗಳಿತ್ತು. ಕೆಲವೊಂದು ಸ್ಥಳ, ಕೆಲವೊಂದು ಬಿಲ್ಡಿಂಗ್ಗಳಲ್ಲಿ ಅವು ಇರಲ್ಲ. ಮೆಟ್ಲುಗಳ ಪಕ್ಕದಲ್ಲಿ ತಡೆ ಹಿಡಿಯೋದಕ್ಕೋಸ್ಕರ ಕಂಬಿಗಳಿರ್ತವೆ. ಕೆಲವು ಮೆಟ್ಟಿಲುಗಳಿಗೆ ಅವುಗಳು ಇರಲ್ಲ. ಇನ್ನು ಕೆಲವು ಮೆಟ್ಟಿಲ ಕೇಸಲ್ಲಿ ಅವುಗಳಿದ್ದರೂ ಕೂಡ ಹೈಟ್ ತುಂಬ ಕಡಿಮೆ ಇರುತ್ತೆ, ಹೈಟ್ ಜಾಸ್ತಿ ಇರಲ್ಲ. ಸೊ ಆ ಟೈಮಲ್ಲಿ ಓಕೆ, ಬೈ ಚಾನ್ಸ್ ಆ ಮೆಟ್ಟಿಲ್ ಪಕ್ಕದಲ್ಲಿ ತಡೆ ಗೋಡೆಗಳ ಥರ ಏನೋ ಕಬ್ಬಿಣಗಳಲ್ಲಿ ಕಟ್ಟಿರ್ತಾರೆ ಪೈಪ್ಗಳ ಥರ, ಬೈ ಚಾನ್ಸ್ ಏನಾದರೂ ಅದಿಲ್ಲ ಅಥವಾ ಅದರ ಹೈಟ್ ತುಂಬ ಕಡಿಮೆ ಇದೆ ಅಂತ ಬಂದಾಗ ಕಾಲು ಸ್ಲಿಪ್ ಆಯ್ತಲ್ಲ, ನೀರು ಜಾರಿ ನೋಡಿ ಕೆಳಗೆ ಬೀಳೋ ಚಾನ್ಸಸ್ ತುಂಬ ಇದೆ. ಜಸ್ಟ್ ಇಮ್ಯಾಜಿನ್, ಜಸ್ಟ್ 1 ಮಿನಿಟ್ ಅಥವಾ ವಿತಿನ್ ಫ್ಯೂ ಸೆಕೆಂಡ್ ಕಾಲ್ ಜಾರ್ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದರೆ ಮನುಷ್ಯ ಇರ್ತಾನ, ಎಷ್ಟು ಏಟಾಗುತ್ತೆ, ಎಷ್ಟು ನೋವಾಗುತ್ತೆ. ಓಕೆ, ಸೊ ಸ್ವಲ್ಪ ಹುಷಾರಾಗಿರಿ. ಸೊ ಬಿಲ್ಡಿಂಗ್ ಮೇಲೆ ಹೋಗೋವಾಗ ಮೆಟ್ಲ ಮೇಲೆ ನೀರೆಲ್ಲ ಬಿದ್ದಿರುತ್ತೆ. ಇದು ನಿಜವಾಗ್ಲೂ ನಡೆದಿರೋದು. ನಾನು ಇದನ್ನು ಒಂದಷ್ಟು ಜನಕ್ಕೆ ಹೇಳಬೇಕು ಅಂತ ನನಗೆ ಅನಿಸ್ತು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.